ವಿರಾಮದ ಬಳಿಕ ಜಾತಕಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ? ಯಾವ ರಾಶಿ ಮೇಲೆ ಯಾವ ಗ್ರಹದ ಪ್ರಭಾವ ಯಾವ ರೀತಿ ಬೀರ್ತಾ ಇದೆ? ಫಲಗಳು, ತೊಡಕುಗಳು, ಅದಕ್ಕೆ ಪರಿಹಾರಗಳು ತಿಳಿಸ್ಕೊಳ್ತಾದ್ರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಒಂದ್ಸಲ ಗಮನಿಸ್ಕೊಳ್ತಾದ್ರೆ, ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ಚಂದ್ರ ಸ್ವಕ್ಷೇತ್ರ ಕರ್ಕಟಕ ರಾಶಿಯಲ್ಲಿದ್ದಾನೆ, ಕನ್ಯಾ ರಾಶಿಯಲ್ಲಿ ರವಿ ಬುಧ ಕೇತುಗಳನ್ನು ಗುರುತಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಇನ್ನು ಶುಕ್ರನ ಜೊತೆಗೆ ದಿವಸ ಮಾಂದಿ ಉದಯ ಆಗಿದೆ, ಸ್ವಲ್ಪ ಹುಷಾರಾಗಿರಬೇಕು. ಆಮೇಲೆ ಹೇಳ್ತೀನಿ ಯಾವ ರಾಶಿಯವರು ಅಂತ. ಇನ್ನು ಕುಂಭ ಹಾಗೂ ಮೀನರಾಶಿಗಳಲ್ಲಿ ಶನಿ ಮತ್ತು ರಾಹುವನ್ನು ಗಮನಿಸ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಗುರುತಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಶುಕ್ರನ ಜೊತೆಗೆ ಮಾಂದಿ ಸೇರಿದೆ. ಸಂಗಾತಿ ವಿಚಾರದಲ್ಲಿ, ನಿಮ್ಮ ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ತುಂಬ ಜಾಗ್ರತೆ ಇರಬೇಕು. ಪ್ರಮಾದ ಇದ್ದೋಗ್ಬಿಡುತ್ತೆ ಈ ದಿವಸ, ಹುಷಾರು. ವ್ಯಾಪಾರಿಗಳಿಗೆ ತೊಡಕುಗಳಿದ್ದಾವೆ, ಮೋಸ ಹೋಗ್ಬಿಡ್ತೀರಾ. ಸ್ತ್ರೀಯರು ಪಾಪ ಏನೋ ಹೂ ಕಟ್ತಾ ಇರ್ತೀರ, ಯಾವುದೋ ಹಣ್ಣು ಮಾರ್ತಾ ಇರ್ತೀರ, ಇಂಥ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಬಹಳ ಜಾಗ್ರತೆ ಇರಬೇಕು. ಯಾಮಾರಿಸ್ಬಿಡ್ತಾರೆ, ಮೋಸ ಹೋಗ್ಬಿಡ್ತೀರ, ಎಚ್ಚರವಾಗಿರಿ. ಇನ್ನೇ ದಿವಸ ವೃತ್ತಿ ಕೆಲಸಕ್ಕೆ ಹೋಗೋರಿಗೆ ತೊಂದರೆ ಇಲ್ಲ, ಅದರಲ್ಲಿ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಇನ್ನೇ ದಿವಸ ಬಂಧುಗಳ ಸಹಕಾರ, ಸ್ನೇಹಿತರ ಸಹಕಾರ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ತುಪ್ಪ ದಾನ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ತೃತೀಯದಲ್ಲಿದ್ದರೆ ಉತ್ಸಾಹ ಜಾಸ್ತಿ ಇರ್ತದೆ. ಸ್ತ್ರೀಯರಿಗೆ ಹೆಚ್ಚಿನ ಆಸಕ್ತಿ, ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಹೆಚ್ಚು, ಧೈರ್ಯ ಹೆಚ್ಚು, ಕೆಲಸದಲ್ಲಿ ಅನುಕೂಲಕರವಾಗಿರ್ತದೆ. ಈ ದಿವಸ ಸ್ವಲ್ಪ ಸಾಲ ಬಾಧೆಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಕೂಡ ಇದೆ. ಸ್ತ್ರೀಯರು, ಹೆಣ್ಮಕ್ಳು ಹುಷಾರು. ಆರೋಗ್ಯ ವ್ಯತ್ಯಾಸ ಕೂಡ ಸೂಚಿಸ್ತಾ ಇದೆ, ಹುಷಾರು, ಗಮನ ಇರಲಿ. ಉಳಿದ ಹಾಗೆ ಬುದ್ಧಿಬಲ ಚೆನ್ನಾಗಿದೆ, ಮಕ್ಕಳಿಂದ ಸಹಕಾರ ಸಿಗುತ್ತೆ, ಹೆಚ್ಚಿನ ಅನುಕೂಲ ಇದೆ. ಆರೋಗ್ಯದ ದೃಷ್ಟಿಯಿಂದ ದುರ್ಗಾ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ ಮಾಡಿಸಿ. ಇನ್ನು ಮಿಥುನ್ ರಾಶಿ. ಮಿಥುನ್ ರಾಶಿಯವರಿಗೆ ಈ ದಿವಸ ಕುಟುಂಬ ಸಹಕಾರ ತುಂಬ ಚೆನ್ನಾಗಿದೆ. ನಿಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತದೆ, ಹೆಚ್ಚಿನ ಅನುಕೂಲ. ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಇದೆ. ಈ ದಿವಸ ಸ್ತ್ರೀಯರಿಗೆ ಬುದ್ಧಿ ವ್ಯತ್ಯಾಸ ಆಗುತ್ತೆ, ಬುದ್ಧಿ ಮಂಕಾಗುವ ಸಾಧ್ಯತೆ ಹೆಚ್ಚು. ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳು ಹೆಚ್ಚು. ಅವರ ಚಟುವಟಿಕೆಗಳು ನಿಮಗೆ ತುಂಬ ತೊಂದರೆ ಮಾಡುತ್ತೆ. ಆ ಥರದ್ದೊಂದು ಲಕ್ಷಣ ಇದೆ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಆರೋಗ್ಯ ಚೆನ್ನಾಗಿದೆ, ಆತಂಕ ಇಲ್ಲ ಆರೋಗ್ಯದ ಬಗ್ಗೆ. ಕೆಲಸದಲ್ಲಿ ಒತ್ತಡ ಜಾಸ್ತಿ ಇದೆ. ಜೊತೆಗೆ ದಿವಸ ಸ್ನೇಹಿತರ ಜೊತೆಗೆ ಸ್ವಲ್ಪ ಗಲಾಟೆ ಮಾಡ್ಕೋತೀರಾ, ಕಲಹ ಇದೆ. ಗೃಹ ನಿರ್ಮಾಣ ಅಥವಾ ನಿವೇಶನ ಇಂಥ ವಿಚಾರಗಳಲ್ಲಿ ಅಲೆದಾಟ, ಕಿತ್ತಾಟ ಇದನ್ನು ಸೂಚಿಸ್ತಾ ಇದೆ. ಪ್ರಯಾಣದಲ್ಲಿ ಸ್ತ್ರೀಯರಿಗೆ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಮಾರುಕಟ್ಟೆಗಳಲ್ಲಿ ಹಣ್ಣು ಹೂವು ವ್ಯಾಪಾರಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ದಿವಸ ತುಂಬ ಆತ್ಮೀಯರೇ ತೊಂದರೆ ಮಾಡಿಬಿಡೋ ಸಾಧ್ಯತೆ ಇದೆ. ಇದಕ್ಕೆ ಗ್ರಾಮದೇವತಾ ದರ್ಶನ ಮಾಡಿ, ಗ್ರಾಮದೇವರಿಗೆ ಸ್ವಲ್ಪ ಹಣ್ಣು ಕಾಯಿ ಮಾಡಿಸಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಬಹುದು. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಔಷಧ ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ಕುಟುಂಬ ಸಹಕಾರ ಚೆನ್ನಾಗಿರ್ತದೆ, ಬಂಧುಗಳ ಸಹಕಾರ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಗಂಟಲು ಬಾಧೆ ಇದೆ, ಸಣ್ಣ ಪುಟ್ಟ ಪ್ರಮಾಣದಲ್ಲಿ, ಆತಂಕ ಬೇಡ. ಈ ದಿವಸ ಆದಿತ್ಯ ಹೃದಯ ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ, ಒಳ್ಳೆಯದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕುಟುಂಬದಲ್ಲಿ ಸ್ತ್ರೀಯರ ನಡುವೆ ಘರ್ಷಣೆಗಳು, ಅತ್ತಿಗೆ ನಾದ್ನಿ ಇಂಥವರಿಂದಾಗಿ, ಅತ್ತೆ ಸೊಸೆ ಇವರ ಮಧ್ಯೆ ಅದು ವಾಗ್ಕಲಹ, ಮಾತಿನ ಕಲಹ ಅತಿಯಾಗುತ್ತೆ, ತಾರಕಕ್ಕೆ ಹೋಗುತ್ತೆ, ಜೋರು ಮಾತು, ಈ ಥರದ್ದೆಲ್ಲ ಇದೆ, ಗಮನ ಇರಲಿ. ಹಣಕಾಸಿನ ವಿಚಾರದಲ್ಲಿ ಹೆಣ್ಮಕ್ಳು ತೊಂದರೆ ಮಾಡಿಕೊಳ್ಳೋ ಸಾಧ್ಯತೆ ಹೆಚ್ಚು, ಹುಷಾರಾಗಿರಿ. ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ, ಅಗ್ನಿಶಾಮಕ ಠಾಣೆಯಲ್ಲಿರೋರಿಗೆ ಹೆಚ್ಚಿನ ಧೈರ್ಯ ವಿಶ್ವಾಸ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ. ಕುಟುಂಬದವರೆಲ್ಲ ತಗೊಂಡ್ರೆ ಬಹಳ ಒಳ್ಳೆಯದು. ಮನೇಲಿ ಮಾಡಿದ್ರೂ ಇದಾಗುತ್ತೆ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.